ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನೀವು ಟೈಟಲಲ್ಲಿ ನೋಡ್ದಂಗೆ ಇದು ನನ್ನ ಮೆಟರ್ನಿಟಿ ಶೂಟ್ ಬಗ್ಗೆ ಇರೋ ವಿಡಿಯೋ. ನಾವು ಎನ್ಕ್ವೈರ್ ಮಾಡಿದ್ದು ಒಬ್ಬರ ಹತ್ರ ಆಯ್ತಾ. ಆಮೇಲೆ ಫೈನಲ್ ಮಾಡಿದ್ದು ಕೂಡ ಅವ್ರ ಹತ್ರನೇ. ಜಾಸ್ತಿ ಹುಡ್ಕಕ್ಕೆಲ್ಲ ಹೋಗಿಲ್ಲ. ನಾನು ಹಾಗೆಯೇ ಗೂಗಲಲ್ಲಿ ಚೆಕ್ ಮಾಡ್ತಾ ಇರಬೇಕಾದ್ರೆ ನನಗೆ ಸಿಕ್ತು. ಅದು ನಿಯರ್ ಬೈ ಇರೋದು, ಆ್ಯಕ್ಚುಲಿ 1.5 to 2 ಕಿಲೋಮೀಟರ್ಸ್ ಏನೋ ನಮ್ಮ ಮನೆಯಿಂದ. ಸೊ ಇದೇ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಫೈನಲ್ ಮಾಡಿದ್ವಿ. ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ ಇವ್ರದ್ದು ವರ್ಕ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್, ಮೇಕಪ್ ಮತ್ತು ಸೆಟಪ್ಸ್ ಅದೆಲ್ಲ ತುಂಬ ಪ್ರೊಫೆಷ್ನಲ್ ಆಗಿದೆ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬೇರೆ ಸ್ಟುಡಿಯೋದೆಲ್ಲ ಆ್ಯಕ್ಚುಲಿ ಅಮೌಂಟ್ ಕಡಿಮೆ ಇತ್ತು, ಪ್ಯಾಕೇಜಸ್ ಎಲ್ಲ ಕಡಿಮೆ ಇತ್ತು. ಇವ್ರದ್ದು ಪ್ಯಾಕೇಜ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಅನಿಸ್ಬೋದು, ಬಟ್ ವರ್ಕ್ ಎಲ್ಲ ಸಕ್ಕದಾಗಿರುತ್ತೆ, ತುಂಬ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ. ಸೊ ಅದನ್ನ ಫೈನಲ್ ಮಾಡಿದ್ವಿ. ನಾವು ಸೆಲೆಕ್ಟ್ ಮಾಡಿದ್ದು ಅಲ್ಯೂರಿಂಗ್ ಬೈ ASR ಅನ್ನೋ ಸ್ಟುಡಿಯೋ ಅವ್ರದ್ದು. ಇವರು ಆ್ಯಕ್ಚುಲಿ ಅಪಾರ್ಟ್ಮೆಂಟಲ್ಲೇ ಅವರು ಸ್ಟುಡಿಯೋ ಥರ ಮಾಡ್ಕೊಂಡಿರೋದಾಯ್ತಾ. ಸೊ ಒಂದು 3 ಜನ ಲೇಡೀಸೇ ಅದನ್ನ ರನ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಫೋಟೋಸ್ ಅದೆಲ್ಲ ತೆಗಿತಾರೆ. ನಾನು ವಿಡಿಯೋ ಎಂಡಿಗೆ ಎಡಿಟ್ ಆಗಿರೋ ಪಿಕ್ಸ್ ಎಲ್ಲ ಹಾಕ್ತೇನೆ. ಸೊ ಇದೊಂದು ರಾ ವಿಡಿಯೋ ಆಗಿರುತ್ತೆ, ಜಾಸ್ತಿ ಅಲ್ಲೇನು ವ್ಲಾಗ್ ಮಾಡಿಲ್ಲ. ಇನ್ನೊಂದು ಏನಪ್ಪ ಖುಷಿ ಆಯಿತು ಅಂದರೆ ತುಂಬ ಬೇಗ ಮೇಕಪ್ ಆಗಿರ್ಬೋದು, ತುಂಬ ಟೈಮ್ ಎಲ್ಲ ತಗೊಂಡಿಲ್ಲ ಇವರು ಜಾಸ್ತಿ. ಈಗ ಒಬ್ಬೊಬ್ರು ನೋಡಿ ಮೇಕಪ್ ಆರ್ಟಿಸ್ಟ್ ಎಲ್ಲ ತುಂಬ ಹೊತ್ತು ತಗೊಂಡ್ಬಿಡ್ತಾರೆ, 1 hour ಮೇಲೆ ದಾಟ್ಬಿಡುತ್ತೆ ಒಂದು ಸಿಂಪಲ್ ಮೇಕಪ್ಗೆ. ಬಟ್ ಇವ್ರ ಹತ್ರ ಅಲ್ಲ, ಒಂದು 30 minutes ಅಂತ ಅನ್ಕೊಳ್ವಾ. ಸೊ ನಮಗೆ ಮೇನ್ಲಿ ಪ್ರೆಗ್ನೆಂಟ್ ಆಗಿರೋ ಲೇಡೀಸ್ಗೆಲ್ಲ ಜಾಸ್ತಿ ಹೊತ್ತು ಒಂದೇ ಪೊಸಿಷನಲ್ಲಿ ಕೂರಕ್ಕಾಗಲ್ಲ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಪೋಸಸ್ ಅಷ್ಟೇ ಎಲ್ಲ ಅವರೇ ಹೇಳ್ಕೊಟ್ರು. ಎಲ್ಲ ಸಕ್ಕದಾಗಿ ಆಯಿತು ಶೂಟ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಪ್ಯಾಕೇಜ್ ಬಗ್ಗೆ ಹೇಳ್ತೀನಿ. ಇವಾಗ ನಮಗೆ ಒಂದು ಕಾಸ್ಟ್ಯೂಮ್ ಬೇಕಂದ್ರೆ ಅದಕ್ಕೆ ಸರ್ಟನ್ ಪ್ರೈಸ್ ಅಂತ ಇರುತ್ತೆ. ಇವಾಗ ಒಂದು ಕಾಸ್ಟ್ಯೂಮು, ಒಂದು ಪ್ಲೇನ್ ಬ್ಯಾಕ್ಗ್ರೌಂಡ್ ಅಂದರೆ ಅದಕ್ಕೊಂದು ಅಮೌಂಟ್. ಒಂದು ಕಾಸ್ಟ್ಯೂಮು ಮತ್ತು ಲೈವ್ ಸೆಟಪ್ ಅಂತ ಹೇಳ್ತಾರೆ. ನಾನು ತೋರಿಸ್ತೀನಿ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆರೆಂಜ್ ಕಲರ್ ಗೌನ್ ಹಾಕಿದ್ದು ಅದು ಲೈವ್ ಸೆಟಪ್, ಅಂದರೆ ತುಂಬ ಅದಿದ್ದು ಪ್ರಾಪರ್ಟೀಸ್ ಎಲ್ಲ ಇರುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ. ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು 2 ಕಾಸ್ಟ್ಯೂಮ್ಸ್. ಅದರಲ್ಲಿ ಒಂದು ಲೈವ್ ಸೆಟಪ್ ಮತ್ತು ಇನ್ನೊಂದು ಪ್ಲೇನ್ ಬ್ಯಾಕ್ಗ್ರೌಂಡು. ಇದೆಲ್ಲ ಓಕೆ. ಆಮೇಲೆ ಪ್ಯಾಕೇಜಲ್ಲಿ ಅವ್ರದ್ದು ಆಲ್ಬಮ್ ಇನ್ಕ್ಲೂಡ್ ಆಗಿರಲ್ಲ. ಆಲ್ಬಮ್ಗೆ ಎಕ್ಸ್ಟ್ರಾ ನಾವು 5,000 ಪೇ ಮಾಡಬೇಕು. ಸೊ ನಮ್ಮದು ಟೋಟಲ್ ಪ್ಯಾಕೇಜ್ ಆಗಿದ್ದು 30,000. 25ದು ನಾವು ಸೆಲೆಕ್ಟ್ ಮಾಡಿದ್ದು, ಅಂದರೆ 2 ಕಾಸ್ಟ್ಯೂಮ್ಸ್ದು ಪ್ಲಸ್ ಆಲ್ಬಮ್ ಸೇರಿ 5,000. ಸ್ವಲ್ಪ ಅವ್ರದ್ದು ಕಂಡೀಷನ್ಸ್ ಎಲ್ಲ ಜಾಸ್ತಿ ಇದೆ, ಅದನ್ನೆಲ್ಲ ನೀವು ಕರೆಕ್ಟಾಗಿ ಓದಬೇಕು. ಆಮೇಲೆ ಟೈಮ್ಗೇನು ಕರೆಕ್ಟಾಗಿ ರೀಚ್ ಆಗಬೇಕು, ಶೂಟ್ ಟೈಮ್ ಅಂತೆಲ್ಲ ಹೇಳ್ತಾರೆ. ಸೊ ಅದನ್ನೆಲ್ಲ ಕರೆಕ್ಟಾಗಿ ಓದಿ ಆಮೇಲೆ ನೀವು ಅವ್ರನ್ನ ಬುಕ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಥರ ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ರಿವೀಲ್ ಮಾಡೋದು ಬೇಡ, ಈ ಪ್ರೆಗ್ನೆನ್ಸಿದು ಡೆಲಿವರಿ ಆದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಥಿಂಕ್ ಮಾಡಿ, ಅಂದರೆ ನಾವು ಡಿಸೈಡ್ ಮಾಡಿದ್ದಲ್ಲ. ಸೊ ಇಂಥ ಸಿಚುವೇಶನ್ ಇದ್ದಾಗ ಏನಾಗುತ್ತೆ ಅಂದರೆ ಅವ್ರದ್ದು ಕಂಡೀಷನ್ಸ್ ಏನಿದೆ ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ. ಇನ್ ಕೇಸ್ ನಿಮ್ಮದು ಫೋಟೋಸ್ನ ನಾವು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಾರ್ದು ಅಂದರೆ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಹಾಕಿರ್ತಾರೆ. ಸೊ ನಮ್ಮದು ಶೂಟ್ ಆಗತ್ತಿಗೆ ಅವರು ಅಪ್ಲೋಡ್ ಮಾಡಿದ್ರು. ನಾವೇನು ಅದಕ್ಕೆ ಎಕ್ಸ್ಟ್ರಾ ಬೇಡ ಮಾಡಬೇಡಿ ಅಂತ ಏನು ಕೇಳ್ಕೊಳಕ್ ಹೋಗಿಲ್ಲ. ದಟ್ ಈಸ್ ಬಿಕಾಸ್ ಅವ್ರ ಪೇಜ್ನ ನಮ್ಗೆ ಗೊತ್ತಿರೋರು ಯಾರು ಫಾಲೋ ಮಾಡ್ತಿಲ್ಲ. ಸೊ ದಟ್ ಈಸ್ ನಾಟ್ ಅ ಬಿಗ್ ಇಶ್ಯೂ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವ್ರ ಪ್ಯಾಕೇಜಲ್ಲಿ ವಿಡಿಯೋ ಇನ್ಕ್ಲೂಡ್ ಆಗಿರಲ್ಲ. ವಿಡಿಯೋ ಸಪ್ರೇಟ್ ಆಗಿ ಬೇಕಂದ್ರೆ ನೀವು ಕೇಳಬೇಕು ಅವ್ರನ್ನ. ಆಮೇಲೆ ಬರೀ ಇಂಡೋರ್ ಶೂಟ್ ಅಲ್ಲ, ಹೊರಗಡೆ ಕೂಡ ಶೂಟ್ ಮಾಡಿಸ್ಕೋಬಹುದು ನಿಮ್ಗೆ ಬೇಕಾದ್ರೆ. ನಮಗೆ ಆಕ್ಚುಲಿ ಇಷ್ಟ ಇರಲಿಲ್ಲ ಹೊರಗಡೆ ಶೂಟ್ ಮಾಡಿಸೋದು, ಅದೊಂಥರ ಕಾಮನ್, ಅದು ಏನೋ ನಮ್ಗೆ ಅದು ಅಷ್ಟೊಂದು ಇಷ್ಟ ಇಲ್ಲ. ಅದಕ್ಕೆ ಜಸ್ಟ್ ಇಂಡೋರ್ ಇರಲಿ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿಸಿದ್ವಿ. ಅಂದ್ರೆ ಔಟ್ಡೋರ್ ಶೂಟ್ ಅಲ್ಲಾದ್ರೆ ತುಂಬಾ ಟೈರಿಂಗ್ ಅನ್ಸ್ಬಿಡುತ್ತೆ, ಒಂದೊಂದ್ಸಲ ಬಿಸಿಲು ಜಾಸ್ತಿ ಇರುತ್ತೆ, ಹೇಳಕ್ಕಾಗಲ್ಲ ವೆದರ್ ಎಲ್ಲ. ಸೊ ಇಂಥ ಟೈಮಲ್ಲಿ ಇಂಡೋರ್ ಶೂಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಪ್ರಕಾರ. ಆಮೇಲೆ ಇನ್ನು ಎಕ್ಸ್ಟ್ರಾ ನೀವು ಇನ್ನೂ ಏನಾದರೂ ಲೈಕ್ ಟ್ರೆಡಿಷನಲ್ ಮಾಡಿಸೋದಾದ್ರೆ, ಎತ್ನಿಕ್ ವೇರಲ್ಲಿ ಮಾಡಿಸೋದಾದ್ರೆ ಅದು ಕೂಡ ಅವ್ರ ಜೊತೆ ಕಾಸ್ಟ್ಯೂಮ್ಸ್ ಇದೆ, ಸ್ಯಾರೀಸ್ ಇದೆ. ಅದೇ ಸ್ಯಾರೀಸ್ ಇರೋದು ಸ್ಯಾಟಿನ್ ಮೆಟೀರಿಯಲ್ ಆಯ್ತಾ. ಅದು ಬಿಟ್ಟು ನೀವೇ ಏನಾದರೂ ಸ್ಯಾರಿ ಏನಾದರೂ ಹಾಕೊಳ್ಳೋದಾದ್ರೆ ಅದು ಕೂಡ ಓಕೆ ಅಂತಾರೆ, ತೆಗಿತಾರೆ ಫೋಟೋಸ್ ಆ್ಯಂಡ್ ಮೇಕಪ್ ಎಲ್ಲ ಮಾಡಿಕೊಡ್ತಾರೆ. ಸೊ ಅದಕ್ಕೂ ಡಿಫ್ರೆಂಟ್ ಪ್ಯಾಕೇಜ್ ಇರುತ್ತೆ. ನಾವು ಆ್ಯಕ್ಚುಲಿ 3 ಕಾಸ್ಟ್ಯೂಮ್,
ಅಕ್ಷಯ್ ಆಕ್ಚುಲಿ 4 ಕಾಸ್ಟ್ಯೂಮ್ ಮಾಡು ಅಂತ ಹೇಳ್ದ ನನಗೆ ಗೊತ್ತಾಗ್ಬಿಡ್ತು ಇಲ್ಲ ಅಷ್ಟೊಂದೆಲ್ಲ ಅದಿರೋದಿಲ್ಲ ಸ್ಟ್ರೆಂತ್, ಒಂಥರ ಫುಲ್ ಟಯರಿಂಗ್ ಅನ್ಸ್ಬಿಡುತ್ತೆ. ನನಗೆ 2 ಕಾಸ್ಟ್ಯೂಮ್ ಮಾಡಿಸೋಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಡ್ತು. ಯಾಕಂದ್ರೆ ಸೆಕೆಂಡ್ ಕಾಸ್ಟ್ಯೂಮ್ ಅಲ್ಲಿ ನಾನು ಹೀಲ್ಸ್ ಬೇರೆ ಹಾಕಿದ್ದೆ. ಸೊ ತುಂಬಾ ಟಯರಿಂಗ್ ಅನ್ಸ್ಬಿಡ್ತು. ನನಗೆ ಎಂಡ್ ಆಗೋದಿಗೆ ಯಾವಾಗಪ್ಪ ಶೂಟ್ ಮುಗಿಯೋದು ಅಂತ ಅನ್ಸ್ಬಿಡ್ತು. ಬಾಡಿ ಅಷ್ಟು ಸಪೋರ್ಟ್ ಮಾಡೋದಿಲ್ಲ, ಯಾಕಂದ್ರೆ ತುಂಬಾ ಹೊತ್ತು ನಿಲ್ಬೇಕು, ಕೂರ್ಬೇಕು, ಅದೆಲ್ಲ ಮಾಡ್ಬೇಕಲ್ಲ. ಅದಕ್ಕೆ ನಾನು ಅಕ್ಷಯ್ಗೆ ಹೇಳ್ದೆ ಇಲ್ಲ ಬೇಡ 2 ಸಾಕು, ಹಂಗೂ ಬೇಕಾದ್ರೆ ನಿಂಗೆ ಇನ್ನೊಂದು ಎಕ್ಸ್ಟ್ರಾ ಎಥ್ನಿಕ್ ವೇರ್ದು ಮಾಡೋಣ ಅಂತ ಹೇಳ್ದೆ. ಸೊ ಅವನು ಹೇಳಿದ್ದ ಒಂದು ಸ್ಯಾರಿ ಹಾಕೊಂಡು ತೆಗ್ಸು, ನಾನು ಫುಲ್ ಪಂಚೆ ಆ ಥರದ್ದು ಉಟ್ಬಿಟ್ಟು ಆ ಥರ ಸ್ಟೈಲಲ್ಲಿ ಒಂದು ತೆಗಿಯೋಣ ಅಂತ ಹೇಳ್ಬಿಟ್ಟು ಆಮೇಲೆ ಲಾಸ್ಟಿಗೆ ಇಲ್ಲ ಬೇಡ 2 ಸಾಕು ಅಂತೇಳಿ ಇದನ್ನೇ ಫೈನಲ್ ಮಾಡಿಬಿಟ್ವಿ. Just little push the garment. No, not from there. Let it be there. Just take certain leggings a little, like your body should go like this. Okay. And look. I will just full shot there. Sit down and sit on the hairs. Actually, this one hand you keep here, somewhere on near your neck, hand on the belly. Next, straight you can sit. Just like turn your face. Turn your face. Look at your belly, neck little up. ज्योति, उसके तो कुछ और पड़ेगा। लेकिन एक मैं तो एक सेफ्टी पिन लाना। ऊपर का बटन ज्योति turn your face and see. Eyes down. Just hand see. Can you see my hand? See this one? Eyes down. Yes. Eyes down. Yeah. Nice. Tight मत करना, it's okay ना? In this, can you like pose like this, like here and, like here? Try करें. कैसा है ना? ओके. जो भी पूरा पीछे लगा दे. See this. ಓಕೆ ಗೈಸ್, ಇವಾಗ ಶೂಟ್ ಎಲ್ಲ ಮುಗ್ದು ಮನೆಗೆ ಬಂದಾಯ್ತು. ಇನ್ನೇನು ರೆಸ್ಟ್ ಮಾಡೋದಷ್ಟೇ. ಆದಷ್ಟು ವಿಡಿಯೋನ ರಾ ಇಟ್ಟಿದ್ದೀವಿ, ಯಾಕೆಂದರೆ ಜಾಸ್ತಿ ಅಲ್ಲೇನು ವ್ಲಾಗ್ ಮಾಡಲಿಲ್ಲ. ಮತ್ತು ನಾವು ಹೋಗೋದಕ್ಕೆ ತುಂಬ ಲೇಟ್ ಆಯಿತು, ಟ್ರಾಫಿಕ್ ಇತ್ತು. ಸೊ
15 ಮಿನಿಟ್ಸ್ ಏನೋ ಲೇಟ್ ಆದ್ವಿ ನಾವು. 1 to 4 o'clock ಇದ್ದಿದ್ದು ಶೂಟ್. ಸೊ ಶೂಟ್ ಎಲ್ಲ ಸಖತ್ತಾಗಾಯಿತು, ಚೆನ್ನಾಗಿದೆ. ತುಂಬ ಟೈರಿಂಗ್ ಏನು ಅನಿಸಿಲ್ಲ, ಎಲ್ಲ ಪಟ ಅಂತ ಬೇಗ ಮುಗಿಸಿದ್ವಿ. ಆ್ಯಂಡ್ ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ. ಕ್ಯಾಮ್ರಾದಲ್ಲಿ ಫೋಟೋಸ್ ತೋರಿಸೋದೇ ತುಂಬ ಖುಷಿ ಆಯ್ತು ನಮಗೆ. ಇನ್ನು ಅದು ಎಡಿಟ್ ಆಗಿ ಮತ್ತು ಆಲ್ಬಮ್ ಎಲ್ಲ ಬರೋಗಿ ಇನ್ನೂ ಸಖತ್ತಾಗಿರುತ್ತೆ. So yeah, that's it for this video, guys. See you in the next video. Until then, take care. Bye-bye. ಯಾರೋ ನಾ ಯಾರೋ ಕನಸಲ್ಲಿ ಯಾರೂ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಹೃದಯ ಮೌನ ತಾಳುವಾಗ ಮಾತು ಹೇಗೆ ಆಡಲಿ, ಹುಡುಕಿ ಹೋದೆ ಎಲ್ಲೋ ದೂಡಿ ನೀನೇ ಸಿಕ್ಕ ಶಾಯರಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ.